ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ನಾನು ಮೇಡಕ್ ಜಿಲ್ಲೆಯ ಮುನಿಪಳ್ಳಿ ಗ್ರಾಮದ ಮೊಗ್ದುಂಪಲ್ಲಿ ಸಮಸ್ತ. ನನ್ನ ಜೀವನದ ಪ್ರತಿಯೊಂದು ಸಂದರ್ಭದಲ್ಲೂ ಪವಾಡಗಳ ಮೂಲಕ ಸದಾ ರಕ್ಷಿಸುತ್ತಿರುವ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ನನ್ನ ಹೃದಯಪೂರ್ವಕ ಕೃತಜ್ಞತೆಯನ್ನು ವಿನಯಪೂರ್ವಕವಾಗಿ ಅರ್ಪಿಸುತ್ತೇನೆ. ನಮ್ಮ ನೆಲಗಡಲೆ ಬೆಳೆಯನ್ನು ಕಾಡುಹಂದಿಗಳು ಪದೇ ಪದೇ ದಾಳಿ ಮಾಡಿ ಇಳುವರಿಯನ್ನು ನಾಶ ಮಾಡಿ ನಮ್ಮನ್ನು ಸಂಪೂರ್ಣ ಅಸಹಾಯಕರನ್ನಾಗಿ ಮಾಡುತ್ತಿದ್ದವು. ಸಂಪೂರ್ಣ ಶರಣಾಗತಿಯೊಂದಿಗೆ ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಶ್ರೀಮೂರ್ತಿಯನ್ನು ಹೊಲದಲ್ಲಿರುವ ಬೇವಿನ ಮರದ ಕೊಂಬೆಯ ಮೇಲೆ ಇರಿಸಿ ಪ್ರತಿದಿನ 11 ಬಾರಿ ಮೂಲಮಂತ್ರವನ್ನು ಪಠಿಸಲು ಪ್ರಾರಂಭಿಸಿದೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪ್ರಬಲವಾದ ರಕ್ಷಾ ಕವಚದಿಂದ ಕಾಡುಹಂದಿಗಳು ಹೊಲಕ್ಕೆ ಪ್ರವೇಶಿಸುವುದನ್ನು ನಿಲ್ಲಿಸಿದವು ಮತ್ತು ಬೆಳೆ ಕೊಯ್ಲು ಮಾಡುವವರೆಗೂ ಸಂಪೂರ್ಣವಾಗಿ ರಕ್ಷಿಸಲ್ಪಟ್ಟಿತು. ಯಾವುದೇ ಅಡಚಣೆ ಇಲ್ಲದೆ ನಾವು ಫಸಲನ್ನು ಸುರಕ್ಷಿತವಾಗಿ ಹಾಗೂ ಲಾಭದಾಯಕವಾಗಿ ಪಡೆದುಕೊಂಡೆವು. ಈ ದೈವಿಕ ರಕ್ಷಣೆಯು ಯಾವುದೇ ಜೀವಂತ ಪವಾಡಕ್ಕಿಂತ ಕಡಿಮೆ ಇಲ್ಲ. ನನ್ನ ರಕ್ಷಾ ಕವಚ ಪ್ರದಾತರಾದ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಅನಂತ ಕೃತಜ್ಞತೆಗಳು. ಪರಮಕರ್ಣ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವೆನ್ನಿ.